ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ಇವತ್ತು ಈಸಿಯಾಗಿ ಮಾಡ್ಬೋದಂತ ಟೊಮೊಟೊ ರಸಮ್ನ ತೋರಿಸ್ತಾ ಇದ್ದೀನಿ. ಇದು ಕೇವಲ ಒಂದು 5 to 10 ಮಿನಿಟ್ಸ್ ಒಳಗಡೆ ನಾವು ಮಾಡ್ಕೋಬಹುದು. ಸೊ ಯಾವ ತರ ಮಾಡೋದು ಹೇಗೆ ಅಂತ ಇವಾಗ ನೋಡೋಣ ಬನ್ನಿ. ಇಲ್ಲಿ ನೋಡ್ತಾ ಇರ್ಬೋದು. ಇವಾಗ ಟೊಮೊಟೊ ರಸಮ್ ಮಾಡೋದಕ್ಕೆ ಏನೇನು ಬೇಕಾಗುತ್ತೆ ಅಂದ್ರೆ, ಇಲ್ಲಿ ನಾನೊಂದು ಚಿಕ್ಕ ಈರುಳ್ಳಿನ ಇಟ್ಕೊಂಡಿದ್ದೀನಿ, ಸ್ವಲ್ಪ ಕರ್ಬೇವಿನ ಸೊಪ್ಪು, ಒಂದು 4 ರಿಂದ 5 ಎಸಳು ಬೆಳ್ಳುಳ್ಳಿ ಜಜ್ಜಿಟ್ಕೊಂಡಿದ್ದೀನಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಹಂಗೆ ಒಂದು ಮೀಡಿಯಂ ಸೈಜ್ ಟೊಮೊಟೊ. ಇದು ನಾನು ಬರೀ ಒಬ್ರು ಇಲ್ಲ ಇಬ್ರಿಗಾಗೋ ಅಷ್ಟು ಮಾಡ್ತಿದ್ದೀನಿ. ನೀವು ತುಂಬಾ ಜನಕ್ಕೆ ಮಾಡ್ತೀರಾ ಅಂದ್ರೆ ಸ್ವಲ್ಪ ಜಾಸ್ತಿ ಕ್ವಾಂಟಿಟಿ ತಗೊಳ್ಳಿ, ಓಕೆನಾ. ಒಗ್ಗರಣೆಗೆ ಸಾಸಿವೆ, ಜೀರಿಗೆ, ಆಮೇಲೆ ಸ್ವಲ್ಪ ಖಾರದ ಪುಡಿ, ಸಣ್ಣ ಉಪ್ಪು ಮತ್ತೆ ಸಾಂಬಾರ್ ಪುಡಿ, ಇಷ್ಟು ಇಂಗ್ರೀಡಿಯೆಂಟ್ಸ್ ಬೇಕಾಗುತ್ತೆ. ಸೊ ಯಾವ ತರ ಮಾಡೋದು ಅಂತ ನೋಡೋಣ. ಈಗ ಸ್ವಲ್ಪ ಎಣ್ಣೆ ಹಾಕೊಂಡಿದ್ದೀನಿ ಇದಕ್ಕೆ. ಈಗ ಸ್ವಲ್ಪ ಜೀರಿಗೆ, ಸ್ವಲ್ಪ ಸಾಸಿವೆ, ನಾವೇನು ಬೆಳ್ಳುಳ್ಳಿ ಜಜ್ಜಿಟ್ಕೊಂಡಿದ್ವಲ್ಲ ಆ ಬೆಳ್ಳುಳ್ಳಿ, ಸ್ವಲ್ಪ ಕರಿಬೇವಿನ ಸೊಪ್ಪು, ಸ್ವಲ್ಪ ಈರುಳ್ಳಿ, ಇಷ್ಟು ಹಾಕಿ ಸ್ವಲ್ಪ ಮಿಕ್ಸ್ ಮಾಡಿಕೊಂಡು ಎಲ್ಲ ಸ್ವಲ್ಪ ಫ್ರೈ ಆದಮೇಲೆ ಈರುಳ್ಳಿ ಎಲ್ಲ ಸ್ವಲ್ಪ ಫ್ರೈ ಆದಮೇಲೆ ಟೊಮೊಟೊನ ಹಾಕೊಂಡು ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ. ಟೊಮೊಟೊ ಎಲ್ಲ ಸ್ವಲ್ಪ ಮೆತ್ತಗಾಗಬೇಕು. ನೋಡಿ, ಸ್ವಲ್ಪ ಮೀಡಿಯಮ್ ಊರೆಲ್ಲ ಇಟ್ಟು ಇದನ್ನ ಫ್ರೈ ಮಾಡ್ಕೊಳ್ಳಿ. ಈಗ ನೋಡ್ತಾ ಇರ್ಬೋದು, ಸ್ವಲ್ಪ ಟೊಮೊಟೊ ಎಲ್ಲ ಮೆತ್ತಗಾಗಿದೆ. ಈಗ ಮೆತ್ತಗಾದ್ಮೇಲೆ ನಾವೇನು ಸ್ಪೈಸಸ್ ತಗೊಂಡಿದ್ವಲ್ಲ ಅಷ್ಟೇ ಸ್ಪೈಸಸ್ ಎಲ್ಲ ಹಾಕ್ಬೇಕು. ಸ್ವಲ್ಪ ಮಾಡ್ಕೊಳ್ಳಿ. ಈಗ ಸ್ಪೈಸಸ್ ಎಲ್ಲ ಟೊಮೊಟೊಗೆ ಚೆನ್ನಾಗಿ ಹಿಡಿಬೇಕು ಅಂದ್ರೆ ಒಂದು ಸ್ವಲ್ಪ ವಾಟರ್ ಹಾಕೊಳ್ಳಿ. ನೋಡ್ತಾ ಇರ್ಬೋದು ನೀವು, ಇವಾಗ ಇದು ಎಷ್ಟು ಚೆನ್ನಾಗಿ ಕುದೀತಾ ಇದೆ. ಈ ತರ ಕುದಿ ಬರೋ ತರ ನೀವು ಸ್ವಲ್ಪ ಕುದಿಸ್ಕೊಳ್ಳಿ. ಇದೊಂದು ಸ್ವಲ್ಪ ನೀರು ಹಾಕ್ಬಿಟ್ಟು ಟೊಮೊಟೊ ಎಲ್ಲ ಸ್ವಲ್ಪ ಮೆತ್ತಗಾಗಬೇಕು. ಈ ತರ ಮೆತ್ತಗಾದ್ಮೇಲೆ ನಿಮಗೆ ಎಷ್ಟು ಕನ್ಸಿಸ್ಟೆನ್ಸಿಗೆ ರಸಮ್ ಬೇಕು ಅದನ್ನ ನೋಡಿ ನೀರು ಹಾಕೊಳ್ಳಿ. ನೋಡ್ತಾ ಇರ್ಬೋದು ಈಗ ನೀವು, ನಾನು ನೀರು ಹಾಕಿದ್ದೀನಿ. ನಾವಿಲ್ಲಿ ಒಬ್ರು ಇಲ್ಲ ಇಬ್ಬರಿಗೆ ಆಗುವಷ್ಟು ಮಾತ್ರ ನಾನು ನೀರು ಹಾಕೊಂಡು ಅಡ್ಜಸ್ಟ್ ಮಾಡ್ಕೊಂಡಿದ್ದೀನಿ. ನೀವು ಅಷ್ಟೇ, ನಿಮಗೆ ಎಷ್ಟು ಇದಕ್ಕೆ ಬೇಕು ನೋಡಿಕೊಂಡು ನೀವು ನೀರು ಹಾಕೊಳ್ಳಿ. ಈಗ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಕಲರ್ ಎಲ್ಲ, ನೋಡ್ತಾ ಇರ್ಬೋದು. ಸೊ ಈ ಥರ ಇದು ತುಂಬ ಈಸಿ ರಸಮ್ಮು. ಈಗ ಇದು ಒಂದು ಕುದಿ ಬರೋವರೆಗೂ ಚೆನ್ನಾಗಿ ಕುದಿಸ್ಬೇಕು. ಈ ರಸಮ್ನ ಕುದಿಸಾದ್ಮೇಲೆ ಲಾಸ್ಟಿಗೆ ಕೊತ್ತಂಬರಿ ಸೊಪ್ಪು ಹಾಕ್ಬೇಕು, ಓಕೆನಾ. ಈಗ ಇದು ಒಂದು ಕುದಿ ಬರೋವರೆಗೂ ಕುದಿಸೋಣ. ಇಲ್ಲಿ ನೀವು ಟೇಸ್ಟ್ನ ನೋಡ್ಕೊಳ್ಳಿ, ಉಪ್ಪು ಖಾರ ಸರಿ ಇದೆಯಾ ಅಂತ. ಉಪ್ಪು ಖಾರ ಕಮ್ಮಿ ಇದ್ದರೆ ಈ ಟೈಮಲ್ಲಿ ನೀವು ಹಾಕೋಬಹುದು, ನಿಮಗೆ ಎಷ್ಟು ಉಪ್ಪು ಬೇಕು ಅಂತ ನೋಡಿಕೊಂಡು. ಇದೆಲ್ಲ ಕುದ್ದಾದ್ಮೇಲೆ ಈಗ ಇದು ಆಲ್ರೆಡಿ ಮಳ್ತಾ ಇದೆ. ಈ ಟೈಮಲ್ಲಿ ನೀವು ಆಫ್ ಮಾಡ್ಕೋಬಹುದು. ಆಫ್ ಮಾಡಿ ಲಾಸ್ಟಿಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕೊಂಡ್ರೆ ಟೊಮೊಟೊ ರಸಮ್ ರೆಡಿ. ಯಾರ್ಯಾರು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ, ಶೇರ್ ಮತ್ತು ಲೈಕ್ ಮಾಡಿ. ಥ್ಯಾಂಕ್ ಯು. ಎಲ್ಲರೂ ಒಂದ್ಸತಿ ಇದನ್ನ ನಿಮ್ಮ ಮನೇಲಿ ಟ್ರೈ ಮಾಡಿ, ಹೆಂಗ್ ಬಂತು ಅಂತ ನಂಗೆ ಕಮೆಂಟ್ ಮಾಡಿ. ನೋಡ್ತಾ ಇರ್ಬೋದು, ಬಿಸಿ ಅನ್ನಕ್ಕೆ ಇವಾಗ ಸ್ವಲ್ಪ ತುಪ್ಪ ಆ್ಯಡ್ ಮಾಡಿ ನಾನೇನು ರಸಮ್ ಮಾಡಿ ಬಿಸಿ ಅನ್ನೋ ಜೊತೆ ಈ ರಸಮ್ ತುಂಬ ಚೆನ್ನಾಗಿರುತ್ತೆ. ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಫೈನಲ್ ವ್ಯೂ. ಥ್ಯಾಂಕ್ ಯು. ಯಾರಿಗೆಲ್ಲ ಈ ರಸಮ್ ಇಷ್ಟ ಆಗಿದೆ ನೀವು ಒಂದ್ಸತಿ ಮನೇಲಿ ಟ್ರೈ ಮಾಡಿ. ಯಾರ್ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ, ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು.